ಬಲಿ ಕೊಟ್ಟಿದ್ದಾರೆ. ಇದು ಬಹಳ ದೊಡ್ಡ ಕಾಂಗ್ರೆಸ್ಸಿಗೆ ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ಇವತ್ತೇನು ಬಕ್ರೀದ್ ದಿವಸನೇ ಅವರ ಬಲಿ ತಗೊಂಡಿದ್ದು ಮುಂದಿನ 28 ಕಾಂಗ್ರೆಸ್ ಎಲ್ಲ ಹಿಂದುಳಿದ ದಲಿತ ವರ್ಗಗಳನ್ನು ಅವ್ರು ಕೂಡಿ ಕಾಂಗ್ರೆಸ್ಸನ್ನು ಬಲಿ ಕೊಡ್ತಾರೆ. ಮತ್ತು ಸಿದ್ದರಾಮಯ್ಯನವರು ಭಾಳ ಅತಿರೇಕ ಮಾಡಿದ್ರು. ಈ ಮುಸ್ಲಿಂ ತುಷ್ಟೀಕರಣ ಅನ್ನೋಂಥದ್ದು ಅತಿಯಾಯಿತು. ಮಮತಾ ಬ್ಯಾನರ್ಜಿ ಬಿಟ್ಟರೆ ಈ ದೇಶದಲ್ಲಿ ಸಿದ್ದರಾಮಯ್ಯ ಅತಿಯಾಗಿ ಇವತ್ತು ಮುಸ್ಲಿಮರನ್ನ ತುಷ್ಟೀಕರಣ ಮಾಡೋದು, ಹಿಂದುಳಿದವ್ರನ್ನೂ ನೋಡಲಿಲ್ಲ, ದಲಿತರನ್ನೂ ನೋಡಲಿಲ್ಲ, ಮತ್ತು ದೇಶದ ರಾಜಕಾರಣ ಮಾಡೋದು ಈ ಅವಧಿಯಲ್ಲಿ. ನಾವೆಲ್ಲ ವಿಧಾನಸಭೆಯಲ್ಲಿ ಹೇಳಿದ್ದೇವೆ, ಮೊದಲ ಸಿದ್ದರಾಮಯ್ಯನವರೇ ಮೊದಲಿನ ಸಿದ್ದರಾಮಯ್ಯ ನೀವು ಇಲ್ಲ ಅಂತ ಹೇಳಿ. ಅದರಿಂದ ಏನಾಯಿತು, ಎಲ್ಲರ ಅನುಕಂಪ ಕಳ್ಕೊಂಡು ಇವತ್ತು ನೋಡ್ರಿ, ಒಬ್ಬ ಮುಸ್ಲಿಮರೇ ಒಂದು ಸಂಘಟನೆದವರೇ ಅವರ ಮುಖ್ಯಮಂತ್ರಿ ಹುದ್ದೆ ಅಂತ ಖಾಲಿ ಮಾಡಿಸಿದ್ದಕ್ಕೆ ಒಬ್ಬರ ಪ್ರತಿಭಟನೆ ಮಾಡ್ಯಾರ. ಒಬ್ಬ ಮೌಲ್ವಿ ಇವತ್ತೇನಾರೇ ಇದು ಕಾಂಗ್ರೆಸ್ ಮಾಡಿ ತಪ್ಪತ್ತು ಹೇಳ್ಯಾರ. ಅಂದರೆ ಸಿದ್ದರಾಮಯ್ಯ ಅವರು ಪೂರ್ತಿ ಮುಸ್ಲಿಮರಿಗಾಗಿ ಕಾರ್ಯಕ್ರಮ ಮಾಡೇ ಮಾಡೋದು ಕೊನೆಗೆ ವಿಜಯೋತ್ಸವ ಮಾಡ್ತಾರೆ. ಅಂದರೆ ಅವಾಗ ಅದಕ್ಕೆ ನಾವು ಯಾವಾಗಲೂ ನಾವು ನೆನಪಿಸೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಅವ್ರು ಅವಾಗ ಹೇಳ್ಬಿಟ್ಟಾರೆ, ಇವ್ರು ಎಲ್ಲ ದೇಶಕ್ಕೆ ಹಿಂದೂಗಳಿಗೆ ಇವರು ಸಹೋದರ ತಿಳ್ಕೋದಿಲ್ಲ, ದೇಶಕ್ಕೆ ನಿಷ್ಠೆ ಇರೋದಿಲ್ಲ. ಇದು ಯಾರು ಅಂಬೇಡ್ಕರ್ 44 ಹೇಳ್ಯಾರ. ಇವತ್ತು ಸಿದ್ದರಾಮಯ್ಯನವ್ರು ನೋಡಿದ್ರೆ ಅಂಬೇಡ್ಕರ್ ಅವ್ರು ಹೇಳಿದ ಸತ್ಯ. ಇವತ್ತು ಎಲ್ಲಿನೂ ಮುಸ್ಲಿಮರು ಒಂದು ಕಡೆನೂ ಪ್ರತಿಭಟನೆ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರು ಇಷ್ಟೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ನೋಡಿ ಇಡೀ ಕರ್ನಾಟಕದಾಗ ಅವರೇ ಅತಿ ಹೆಚ್ಚು ಮುಸ್ಲಿಮರು ಅದನ್ನು ತಳ್ಳಿ ಪಾಪ ಕೊನೆಯ ದಿವಸನೂ ಅದೇ ಮಾಡೋದು ರಾಜಕಾರಣ. ಇದರಿಂದ ಸಿದ್ದರಾಮಯ್ಯನವರು ತಮ್ಮನ್ನು ತಾವೇ ಕಲ್ಲು ಹಾಕೋದು. ಅವ್ರು ತಮ್ಮ ಹಿಂದುಳಿದವ್ರಿಗೆ ತಮ್ಮ ಜನಾಂಗಕ್ಕೂ ಏನೂ ಮಾಡಲಿಲ್ಲ, ದಲಿತರಿಗೇನು ಮಾಡಲಿಲ್ಲ. ಎಷ್ಟೋ ದಲಿತ ಅಧಿಕಾರಿಗಳು ನಾನು ಹೇಳ್ತಿದ್ರು, IPS ಅಧಿಕಾರಿಗಳು ನಮ್ಮ ಸಮುದಾಯನೂ ತುಳಿತಾ ಇದ್ದಾರೆ, ಬರೀ ಸಾಕರು ಅವರ ಕಚೇರಿಯಲ್ಲಿ ಅವರೇ. ಹೀಗಾಗಿ ಸಿದ್ದರಾಮಯ್ಯನವರು ಭಾಳ ದೊಡ್ಡ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಯಾಕಂದರೆ ಇವತ್ತು ಅವರು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದು ಇದು ಭಾಳ ಆಗ್ತಿತ್ತು. ಅದು ತಪ್ಪು ದಿನ, ಸಿದ್ದರಾಮಯ್ಯನವರ ತಪ್ಪು ದಿನ ಇವತ್ತು ಆಯಿತು. ಸಿದ್ದರಾಮಯ್ಯವರಿಗೆ ರಾಜ್ಯಸಭೆ ಜೊತೆಗೆ ಅವರ ಮಗನು ಕೂಡ ಯುಗಾಂತ್ಯ ಆಯಿತು ಅಂತೀರಾ ಅಥವಾ ಇನ್ನೂ ಕೂಡ ಸಿದ್ದರಾಮಯ್ಯ ಇದು ಯಡಿಯೂರಪ್ಪ ಸಿದ್ದರಾಮಯ್ಯ ಯುಗಾಂತ್ಯ ಆಯಿತು. ಏನು ಮಕ್ಕಳು ಅವ್ರ ಶಕ್ತಿ ಸಾಮರ್ಥ್ಯ ಬೆಳಿಬೇಕು, ಇವ್ರ ಹಕ್ಕುಗಳನ್ನ ಬೆಳೆಯುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಏನೇ ಇರಲಿ, ಏನು ಕೆಟ್ಟ ಕೆಲಸ ಮಾಡಿದ್ರು ನಾವೊಬ್ಬ ರಾಜಕಾರಣಿಯಾಗಿ ಅವರು ಜೀವನ ಒಳ್ಳೆಯದಾಗಲಿ, ಅವ್ರು ಏನೇ ಇರಲಿ ಎಲ್ಲೆಲ್ಲೂ ಕೆಲವೊಂದು ಒಳ್ಳೆಯ ಕೆಲಸನೂ ಮಾಡಿರ್ತಾರೆ. ಬರೀ ಟೀಕೆನೂ ಮಾಡೋದು ಒಳ್ಳೆಯದಲ್ಲ, ಅದು ಒಳ್ಳೆಯ ರಾಜಕಾರಣಿ ಲಕ್ಷಣ ಅಲ್ಲ. ಸಿದ್ದರಾಮಯ್ಯನವರಿಗೆ ವಿದಾಯ ಹೇಳ್ತೀವಿ, ಶುಭ ವಿದಾಯ ಹೇಳ್ತೀವಿ.